ಶಾಲಾ ಕಾಲೇಜುಗಳು ಸಹ ನಾವು ಅದನ್ನು ಇದು ಸ್ಪೋರ್ಟ್ಸ್ ಇದೆ. ಆಮೇಲೆ ಈ ಕ್ರೀಡೆಯಲ್ಲಿ ಇಂತಿಂಥ ಅವಕಾಶಗಳಿದೆ, ವಿಪುಲವಾದ ಅವಕಾಶಗಳಿದೆ. ಇಲ್ಲಿ ಗೌರ್ಮೆಂಟ್ ಸೀಟ್ಗಳು ಸಿಗ್ತದೆ, ಗೌರ್ಮೆಂಟ್ ರಿಸರ್ವೇಷನ್ಸ್ ಇದೆ, ಅವಾರ್ಡ್ಗಳಲ್ಲಿ ಇಷ್ಟೆಲ್ಲ ಇದೆ. ಆಮೇಲೆ ಇವಾಗ ಒಂದು ಹೊಸ ಸ್ಕೀಮ್ ಇದೆ, ಹೊಸದಾಗಿ ಗೊತ್ತಿದೆ. ವಿದೇಶದಲ್ಲಿ ತರಬೇತಿ ತಗೋತೀನಿ ಅಂತಂದರೆ ಸರ್ಕಾರದಿಂದ 5 ಲಕ್ಷ ರೂಪಾಯಿ ತನಕ ಕೊಡ್ತಾರೆ. ಅವಾರ್ಡ್ ರಿಯಂಬರ್ಸ್ಮೆಂಟ್ ಆಲ್ ಎಕ್ಸ್ಪೆನ್ಸಸ್ ಎಲ್ಲ ಕೊಡ್ತಾರೆ. ಸೊ ಈ ವಿಷಯದಲ್ಲಿ ಒಂದು ಸ್ವಲ್ಪ ಯಾರು ತರಬೇತಿ ತೊಗೊಂಡಿರಬೇಕು, ಅದ್ರ ಬಗ್ಗೆ ಗೊತ್ತಿರೋರು, ವಿದೇಶಕ್ಕೆಲ್ಲ ತರಬೇತಿ ಕೊಡಬೇಕು, ನಾವು ಮಾಡ್ಕೊಳ್ಬೇಕು. ಅಥವಾ ನಿಮ್ಮಲ್ಲಿ ಯಾರು ಟ್ರೈನಿಂಗ್ ಮಾಡ್ಕೊಂಡು ಅದ್ರ ಮಾಡಿ ನಮ್ಮ ರಾಜ್ಯ ಮಟ್ಟದ ಒಂದು ನಮ್ಮ ಏನಿದೆ ಮೈಸೂರು ಜಿಲ್ಲೆ ತಮ್ಮ ಕಡೆ ನಿದರ್ಶನಗಳು ಬಂದರೆ ಈ ರೀತಿ ಮಾಡಿ ಖಂಡಿತ ನಾವು ಸ್ವಲ್ಪ ಡೆಡಿಕೇಟ್ ಮಾಡುವ ಅನ್ನೋದು ನಮ್ಮ ಕೋರಿಕೆ. ನಾನು ತುಂಬ ಚಿಕ್ಕವನು ಬಂದಿದ್ದೆ, ಯಾಕಂದರೆ ಈ ವಿಷಯಕ್ಕೆ ಹೋದಾಗ ಒಳ್ಳೆ ಭಾಗವಹಿಸ್ಕೊಂಡು ಬರ್ತಿರ್ತೀನಿ. ಸೊ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ರಚನೆ ಮಾಡಿದಕ್ಕೋಸ್ಕರ ನೀವೆಲ್ಲ ಇಲ್ಲಿ ಸೇರಿದ್ದು ಈ ಒಂದು ಸಭೆ ಅಧ್ಯಕ್ಷತೆಯನ್ನು ವಹಿಸಿ ಮತ್ತು ಇವತ್ತಿನ ನಿರ್ಣಯದಲ್ಲಿ ಮೈಸೂರು ಜಿಲ್ಲಾ ಅಮೇಚೂರ್ ಸೈಕ್ಲಿಂಗ್ ಸಂಸ್ಥೆಯ ಅಧ್ಯಕ್ಷರಾಗಿ ಪುನರಾಯ್ಕೆಗೊಂಡಂಥ ಅರುಣ್ ಪಾಟೀಲ್ ಅವರೇ, ಹಾಗೆ ರಾಜ್ಯ ಸೈಕ್ಲಿಂಗ್ ಸಂಸ್ಥೆಯ ನನ್ನ ಜೊತೆ ಇನ್ನೊಬ್ಬ ವೀಕ್ಷಕರಾಗಿ ಆಗಮಿಸಿದಂಥ ರಾಜ್ಯ ಸೈಕ್ಲಿಂಗ್ ಸಂಸ್ಥೆಯ ಖಜಾಂಚಿಗಳಾದಂಥ ರಮೇಶ್ ಪಾಟೀಲ್ ಅವರೇ, ಮತ್ತು ಇವತ್ತು ಒಂದು ಪದಾಧಿಕಾರಿಗಳ ಆಯ್ಕೆಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳ ಆಯ್ಕೆಯಾದಂಥ ಅಂತಾರಾಷ್ಟ್ರೀಯ ಸೈಕ್ಲಿಂಗ್ ಪಟು ಲೋಕೇಶ್ ಅವರೇ, ಮತ್ತು ಇವತ್ತು ಆಯ್ಕೆಗೊಂಡಂಥ ಎಲ್ಲ ಪದಾಧಿಕಾರಿಗಳೇ ಮತ್ತು ಸರ್ವ ಸದಸ್ಯರೇ, ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಮೈಸೂರು ಜಿಲ್ಲೆಯಲ್ಲಿ ನಾವು 2008ರಿಂದನೇ ಸೈಕ್ಲಿಂಗ್ ಆ್ಯಕ್ಟಿವಿಟೀಸನ್ನು ಆರಂಭ ಮಾಡಿ, ಲೋಕೇಶ್ ಅವರು ಇಲ್ಲಿ ಆರಂಭ ಮಾಡಿ ನಾವು ಜಿಲ್ಲಾ ಸೈಕ್ಲಿಂಗ್ ಸಂಸ್ಥೆಯನ್ನು ಕೂಡ ಆವಾಗಲೇ ಕೊಟ್ಟಿದ್ವಿ. ಬಟ್ ಮೊದಲಿನ ಟೈಟಲ್ ನಿಮ್ಮದು MDCA. ಆ MDCA ಅಡಿಯಲ್ಲಿ 2010ರಲ್ಲಿ ಒಂದು ಸಲ ರಾಜ್ಯ ಮಟ್ಟದ ಮೌಂಟೇನ್ ಬೈಕ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ಪು, ಮತ್ತೊಂದು ಸಲ 2014ರಲ್ಲಿ ಮತ್ತೊಂದು ಬಾರಿ ರಾಜ್ಯ ಮಟ್ಟದ ಮೌಂಟೇನ್ ಬೈಕ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ಪು, ಮತ್ತು ಪ್ರತಿ ವರ್ಷ ದಸರಾ ರೋಡ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ಪು ಮತ್ತು CM ಕಪ್ ದಸರಾ ಸೈಕ್ಲಿಂಗ್ ಸ್ಪರ್ಧೆಯನ್ನು ಮೈಸೂರು ಜಿಲ್ಲಾ ಸೈಕ್ಲಿಂಗ್ ಸಂಸ್ಥೆಯವರು ಭಾಳಷ್ಟು ನಿಮ್ಮ ಒಂದು ಹಿರಿತನದಲ್ಲಿ, ನಿಮ್ಮ ಒಂದು ಲೀಡರ್ಶಿಪ್ನಲ್ಲಿ ಭಾಳ ಚೆನ್ನಾಗಿ ಆಯೋಜನೆ ಮಾಡ್ತಾ ಬಂದಿದ್ದೀರಿ, ಅದರಲ್ಲೇನು ಎರಡು ಮಾತಿಲ್ಲ. ಸೊ ಇತ್ತಿತ್ತಲಾಗಿ ಬಂದು ನಿಮ್ಮ ಮೈಸೂರು ಜಿಲ್ಲಾ ಸೈಕ್ಲಿಂಗ್ ಸಂಸ್ಥೆ ಒಂದು ಪದಾಧಿಕಾರಿಗಳಲ್ಲಿ ಒಂದು ಸ್ವಲ್ಪ ಬಿರುಕು ಬಂದು ಭಾಳಷ್ಟು ಸಮಸ್ಯೆಗಳು ನಮ್ಮ ರಾಜ್ಯ ಸೈಕ್ಲಿಂಗ್ ಸಂಸ್ಥೆವರೆಗೂ ತಲುಪಿದವು. ಅಧ್ಯಕ್ಷರು ನಮ್ಮ ಜೊತೆ ನೇರವಾಗಿ ಕಾಂಟ್ಯಾಕ್ಟಲ್ಲಿದ್ದರು. ಕೊನೆಗೆ ಪರಿಸ್ಥಿತಿ ಎಲ್ಲಿಗೆ ಬಂತಂದರೆ ಮೊದಲಿದ್ದಂಥ ಅಸೋಸಿಯೇಷನ್ನ ಅಧ್ಯಕ್ಷರು ಡಿಸಾಲ್ವ್ ಮಾಡ್ತಕ್ಕಂಥ ಪ್ರಸಂಗ ಬಂತು. ಸೊ ಮೊನ್ನೆ ಅವರು ಮೈಸೂರು ಜಿಲ್ಲಾ ಸೈಕ್ಲಿಂಗ್ ಸಂಸ್ಥೆಯನ್ನು ಮೊದಲಿದ್ದಂಥ ಮೈಸೂರು ಜಿಲ್ಲಾ ಸೈಕ್ಲಿಂಗ್ ಸಂಸ್ಥೆ MDCA ಅದನ್ನು ಅಧ್ಯಕ್ಷರು ಡಿಸಾಲ್ವ್ ಮಾಡಿದರು. ಡಿಸಾಲ್ವ್ ಮಾಡಿ ರಾಜ್ಯ ಸೈಕ್ಲಿಂಗ್ ಸಂಸ್ಥೆಗೆ ಒಂದು ವರದಿ ಕೊಟ್ಟರು, ನಾವು ಡಿಸಾಲ್ವ್ ಮಾಡಿದ್ದೀವಿ. ಸೊ ಅದರ ಜೊತೆ ಮತ್ತೊಂದು ಪತ್ರ ಕೊಟ್ಟರು, ನಾವು ಮತ್ತೆ ಮೈಸೂರಿನಲ್ಲಿ ಜಿಲ್ಲಾ ಸೈಕ್ಲಿಂಗ್ ಸಂಸ್ಥೆ ಟೈಟಲ್ ಚೇಂಜ್ ಮಾಡ್ಕೊಂಡು ಮಾಡ್ತೀವಿ ಅಂಥೇಳಿ ಆ ಪ್ರಕಾರ ನಾವು ರಾಜ್ಯ ಸೈಕ್ಲಿಂಗ್ ಸಂಸ್ಥೆ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಒಂದು ನಿರ್ಣಯ ತೆಗೆದುಕೊಂಡು ಮೈಸೂರಿನಲ್ಲಿ ಮತ್ತೆ ಸೈಕ್ಲಿಂಗ್ ಸಂಸ್ಥೆಯನ್ನು ಪುನರ್ ಪ್ರಾರಂಭಿಸಲು ಒಂದು ಅನುಮತಿ ಕೊಟ್ಟಿವಿ. ಆ ಅನುಮತಿ ಪ್ರಕಾರ ಇವತ್ತು ಈ ಡೇಟಿಗೆ ನಾವು ಇವತ್ತು ಸೇರಿ ಇವತ್ತು ಮೈಸೂರು ಜಿಲ್ಲಾ ಸೈಕ್ಲಿಂಗ್ ಸಂಸ್ಥೆ ಸ್ವಲ್ಪ ಟೈಟಲ್ ಚೇಂಜ್ ಆಗ್ತದೆ, ಮೈಸೂರು ಡಿಸ್ಟ್ರಿಕ್ಟ್ ಅಮೇಚೂರ್ ಸೈಕ್ಲಿಂಗ್ ಅಸೋಸಿಯೇಷನ್ ಅಂತೇಳಿ. ಸೊ ಈಗ ಸೈಕ್ಲಿಂಗ್ ಸಂಸ್ಥೆಯನ್ನು ಇವತ್ತು ರಚನೆ ಮಾಡಿದ್ದೀವಿ. ಈಗ ನಮ್ಮಲ್ಲಿ ಬಿರುಕು, ಭಿನ್ನಾಭಿಪ್ರಾಯ, ವೈಮನಸ್ಸುಗಳು ಯಾಕೆ ಬರ್ತಾವಂದರೆ, ನಾನು ಲೋಕೇಶ್ ಕೂಡ ಪದೇ ಹೇಳ್ತಾ ಇರ್ತೇನೆ, ಸಾಧ್ಯ ಆದಷ್ಟು ಎಷ್ಟು ಸಾಧ್ಯವೋ ಅಷ್ಟು ಸಾಧ್ಯ ಆದಷ್ಟು ನಮ್ಮ ಪದಾಧಿಕಾರಿಗಳ ಪಟ್ಟಿಯಲ್ಲಿ ಸೈಕ್ಲಿಸ್ಟ್ಗಳ ಪಾಲಕರು ಇರಬಾರ್ದು. ಅಲ್ಲೇ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೈಕ್ಲಿಸ್ಟ್ಗಳ ಪಾಲಕರು ಇರದೇ ಇರೋ ಹಾಗೆ ಸೈಕ್ಲಿಂಗ್ ಸಂಸ್ಥೆಯನ್ನು ರಚನೆ ಮಾಡಬೇಕು. ಒಂದು ವೇಳೆ ಇದ್ರೂ ಕೂಡ ಬಾಯಿ ಮುಚ್ಕೊಂಡು ಸುಮ್ಮರ್ಬೇಕು, ಏನೂ ಮಾತಾಡಲಿಕ್ಕೆ ಅವರು ಅಧಿಕಾರ ಇಲ್ಲ, ಎಲ್ಲ ಕರೆಕ್ಟ್ ಮಾಡ್ತಾ ಇರ್ತಾರೆ ಅವರು. ಲೋಕೇಶ್ ಒಬ್ಬ ಇಂಟರ್ನ್ಯಾಷನಲ್ ಸೈಕ್ಲಿಸ್ಟ್, ಅವನು ತರಬೇತುದಾರ ಇಲ್ಲದೆ ಬೆಳೆದು ಬಂದಂಥ ಒಬ್ಬ ಕ್ರೀಡಾಪಟು. ನಾವು ಮೈಸೂರು ಜಿಲ್ಲೆಯಲ್ಲಿ 10-12 ವರ್ಷಗಳ ಹಿಂದೆ ಜಿಲ್ಲಾ ಸೈಕ್ಲಿಂಗ್ ಸಂಸ್ಥೆಯನ್ನು ಕೊಟ್ಟದ್ದು ಲೋಕೇಶ್ನ ನೋಡಿ, ಅರುಣ್ ಪಾಟೀಲ್ ಸರ್ ನೋಡಿ, ನಾವು ಬೇರೆ ಯಾರೂ ಪರಿಚಯ ಇಲ್ಲ, ಇವ್ರು ಮಾಡ್ತಾರೆ ಆ್ಯಕ್ಟಿವಿಟೀಸ್ ಅಂತೇಳಿ. ಆ ಒಂದು ರಿಕಗ್ನೈಸ್ ಮಾಡಿ ನಾವು ಮೈಸೂರು ಜಿಲ್ಲಾ ಸೈಕ್ಲಿಂಗ್ ಸಂಸ್ಥೆ ಕೊಟ್ಟಿವಿ. ಅದಕ್ಕೆ ಅವ್ರು ಪ್ರತಿಫಲನೂ ಕೊಟ್ಟಾರ ನಮಗೆ. ಲಕ್ಷ್ಮೀಶ್ ಇರ್ಬೋದು, ಚರಿತ್ಗೌಡ ಇರ್ಬೋದು, ಅಡೋನಿಸ್ ಇರ್ಬೋದು, ಸುಮಾರು ಜನ ಸೈಕ್ಲಿಸ್ಟ್ಗಳು ರಾಷ್ಟ್ರ ಮಟ್ಟದಲ್ಲಿ ಪದಕಗಳು ತಂದಾರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಭಾಗವಹಿಸಿ ಬಂದಾರ. ಸೊ ಮೈಸೂರಿಗೆ ಒಂದು ಎಷ್ಟು ಕ್ರೆಡಿಟ್ ಕೊಡಬೇಕೋ ಕೊಟ್ಟಾರ ಅವರು. ನಾವು ಜಿಲ್ಲಾ ಸೈಕ್ಲಿಂಗ್ ಸಂಸ್ಥೆ ಮೈಸೂರಿಗೆ ಕೊಟ್ಟದಕ್ಕೆ ನಾವೇನು ರಾಜ್ಯ ಸೈಕ್ಲಿಂಗ್ ಸಂಸ್ಥೆ ನಾವೇನು ಹೆಜ್ಜೆ ಪಡಬೇಕಾಗಿಲ್ಲ, ನಮ್ಗೆ ಖುಷಿ ಇದೆ.
ರಿಸಲ್ಟ್ ಕೊಟ್ಟಾರೆ, ಅವ್ರು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೊ ಇತ್ತೀಚಲಾಗಿ ಏನಾಗಿದೆ ಅಂದರೆ ಫರಿಯಾಲ್ ಕೂಡ ಸೈಕ್ಲಿಂಗ್ನಲ್ಲಿ NRS ಡಿಪ್ಲೊಮಾ ಮುಗಿಸಿ ಬಂದಿದ್ದು ಒಬ್ಬ ಒಳ್ಳೆಯ ಸೈಕ್ಲಿಂಗ್ ತರಬೇತದಾರ ಅದಾರ. ಸೈಕ್ಲಿಸ್ಟ್ಗಳಿಗೆ ದಿನಾಲೂ ತರಬೇತಿ ನೀಡ್ತಾ ಇದ್ದಾರೆ. ನಾವು ಡೈಲಿ ವಾಟ್ಸಪ್ಪಲ್ಲಿ ನೋಡ್ತಾ ಇದ್ದೀವಿ. ಸೊ ನಾವು ಅವರೆಲ್ಲ ಡಿಸ್ಕಷನ್ ಮಾಡಿ ಜಿಲ್ಲಾ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರ ಜೊತೆ ಎಲ್ಲ ಮಾತನಾಡಿ ಅವರನ್ನು ಸ್ಟೇಡಿಯಂ ಕಮಿಟಿಯಲ್ಲಿ ಅಪಾಯಿಂಟ್ಮೆಂಟು ಆಯ್ತು. ಅಪಾಯಿಂಟ್ಮೆಂಟ್ ಆಗಿ ಅವ್ರಿಗೆ ಈಗ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಮೈಸೂರಿನಲ್ಲಿ ಸೈಕ್ಲಿಂಗ್ ನಡೀತಾ ಇದೆ. ಮತ್ತು ಈ ವರ್ಷ ಅವರೊಂದು ಆಸೆಯನ್ನು ಇಟ್ಕೊಂಡಿದ್ದಾರೆ. ಈಗ 2 ಸಲ ನಾವು ರಾಜ್ಯ ಮಟ್ಟದ ಸ್ಟೇಟ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ಪನ್ನು ನಾವು ಮಾಡಿದ್ದೀವಿ. ಈ ಸಲ ರೋಡ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ಮಾಡ್ತೀವಿ. ಈಗ ಅಸೋಸಿಯೇಷನ್ದೆಲ್ಲ ಕ್ಲಿಯರ್ ಆದ ತಕ್ಷಣ ನಾವು ಈ ವರ್ಷದ ರೋಡ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ಪ್ಲಸ್ ಸೆಲೆಕ್ಷನ್ ಟ್ರಯಲ್ಸ್ ಫಾರ್ ದ ನ್ಯಾಷನಲ್ ಚಾಂಪಿಯನ್ಶಿಪ್ ಸ್ಟೇಟ್ ಟೀಮ್ ಸೆಲೆಕ್ಷನ್ ಟ್ರಯಲ್ಸ್ ಅದು ಇಲ್ಲೇ ಜರುಗಿಸ್ತಕ್ಕಂಥ ಒಂದು ಬೈಕನ್ನು ಇಟ್ಕೊಂಡಾರ. ಅದ್ರ ನಂತರ ನೀವು ಮತ್ತೊಂದು ಮಾತಾಡಿ ನಾವು ಪ್ರಪೋಸಲ್ ಕೊಟ್ಟರೆ ನಾವು ಸ್ಟೇಟ್ ರೋಡ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ಫಾರ್ ಆಲ್ ದ ಏಜ್ ಗ್ರೂಪ್ ಅಂಡರ್ 14, ಅಂಡರ್ 16, ಅಂಡರ್ 18, ಅಂಡರ್ 23 ಆ್ಯಂಡ್ ಸೀನಿಯರ್ ಮೆನ್ ಆ್ಯಂಡ್ ವುಮೆನ್ ಬೋತ್ ಬಾಯ್ಸ್ ಮೇಲ್ ಆ್ಯಂಡ್ ಫಿಮೇಲ್ ಕ್ಯಾಟಗರಿಗೆಲ್ಲ ಒಟ್ಟು 28 ಸ್ಪರ್ಧೆಗಳಾಗ್ತವೆ. ಆ 28 ಸ್ಪರ್ಧೆಗಳೆಲ್ಲ ನಡೀತಕ್ಕಂಥ ಒಂದು ಕ್ರೀಡಾ ವೈಭವವನ್ನು ಮೈಸೂರಲ್ಲಿ ಮಾಡತಕ್ಕಂಥ ನೀವೆಲ್ಲರೂ ಇಚ್ಛಾಪಟ್ಟರೆ ಇಲ್ಲೇನಾಗುತ್ತೆ ಅಂದರೆ ಆರ್ಗನೈಸೇಷನ್ ಅಂದರೆ ಇಟ್ ಈಸ್ ಎ ಟೀಮ್ ವರ್ಕ್. ಒಬ್ಬನೇ ವ್ಯಕ್ತಿ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅರುಣ್ ಪಾಟೀಲ್ ಒಬ್ಬರೇ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಲೋಕೇಶ್ ಒಬ್ಬ ಇಂಟರ್ನ್ಯಾಷನಲ್ ಸೈಕ್ಲಿಸ್ಟ್ ಅವನೇ ಮಾಡ್ಕೊತಂದ್ರೆ ಆಗಲ್ಲ. ಒಬ್ಬ ಮನುಷ್ಯನಿಂದ ಏನೂ ಆಗೋದಿಲ್ಲ. ಅಲ್ಲಿ ಶ್ರಮ ಇದೆ. ಹಣಕಾಸಿನ ಸಹಾಯ ಮಾಡೋದು ಅದು ಇಟ್ ಈಸ್ ನಾಟ್ ಇಂಪಾರ್ಟೆಂಟ್. ಅದು ಎಷ್ಟೋ ದುಡ್ಡು ಕೊಟ್ಟು ಮನೆಯಲ್ಲಿದ್ದರೆ ಅದು ಆಗೋದಿಲ್ಲ. ಇಲ್ಲಿ ಮ್ಯಾನ್ ಪವರು ಟೈಮ್ ತಕ್ಕಂಗೆ ಆರ್ಗನೈಸೇಷನು. ಮೊನ್ನೆ ತಾನೇ ಬೆಂಗಳೂರಿನಲ್ಲಿ ಮಿನಿ ಒಲಿಂಪಿಕ್ಸ್ ಮಾಡಿದ್ರು. ಬೆಂಗಳೂರು ಜಿಲ್ಲಾ ಸೈಕ್ಲಿಂಗ್ ಸಂಸ್ಥೆಗೆ ಅದ್ರ ಜವಾಬ್ದಾರಿ ಕೊಟ್ಟಿದ್ದೀವಲ್ಲ. ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡಿ, ಭಾಳ ಅಚ್ಚುಕಟ್ಟು. ಯಾವುದಕ್ಕೂ 5 ನಿಮಿಷ ತಡಿ ಸರ್ ಬರ್ತದೆ ಅಂತ ಕಲಿಯಲ್ಲ ಅವರು. ಎಲ್ಲನೂ ಕೇಳೋಕ್ಕಿಂತ ಪೂರ್ವದಲ್ಲಿ ನಾನು ಬೆಳಗ್ಗೆ 5 ಗಂಟೆಗೆ ಅವ್ರಿಗೆ ಫೋನ್ ಮಾಡಿದ್ರೆ 4:15 ಸ್ಟಾರ್ಟಿಂಗ್ ಲೈನ್ ನಿಲ್ತಾರೆ ಅವರು. ನಸಿನೇ 4:15 ಎಲ್ಲ ಪೆಂಡಾಲು, ಚೇರು, ಮೈಕ್ ಸೆಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ರು ಅವರು. ವಾಟರ್ ಫೆಸಿಲಿಟೀಸ್ ಯಾಕಂದರೆ 6 ಗಂಟೆಗೆ ವಿಷಯ ಹೊಡಿತೀವಿ ನಾವು. 6ಕ್ಕೆ ಇವೆಂಟ್ ಸ್ಟಾರ್ಟ್. ಸೊ ಇಷ್ಟು ಅಲರ್ಟ್ನೆಸ್ ಇರ್ತದೆ ಸೈಕ್ಲಿಂಗ್ ಕಾಂಪಿಟೇಷನ್ ಅಂದರೆ. ಯಾಕೆ ಬೆಳಗ್ಗೆ ಅಂದರೆ ನಮಗೆ ಟ್ರಾಫಿಕ್ ಇರೋದಿಲ್ಲ. ಆ ಟ್ರಾಫಿಕ್ ಇರಲಾರ್ದಾಗೆ ನಮ್ಮ ಕಾಂಪಿಟೇಷನ್ ಮುಗಿಸ್ಬೇಕಂತೇಳಿ ಹೀಗೆಲ್ಲ ಇರ್ತದೆ. ಹಂಗೆ ಮೈಸೂರಿನಲ್ಲೂ ಚೆನ್ನಾಗಿ ಅರೇಂಜ್ ಮಾಡಿರಿ ಈ ಹಿಂದೆನೂ ಕೂಡ, ಇನ್ನು ಮುಂದೆನೂ ಕೂಡ. ಸೊ ನೀವೆಲ್ಲ ಹೊಸ ಪದಾಧಿಕಾರಿಗಳು, ಹೊಸ ಮೆಂಬರ್ಶಿಪ್ಪಾಗೆಲ್ಲ ನೇಮಕಗೊಂಡಿರಿ. ಸೊ ಮೈಸೂರು ಜಿಲ್ಲಾ ಅಮೆಚೂರ್ ಸೈಕ್ಲಿಂಗ್ ಸಂಸ್ಥೆಯನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ರಿ. ಅದ್ರ ಜೊತೆಗೆ ನೀವು ಮೈಸೂರು ಜಿಲ್ಲಾ ಸೈಕ್ಲಿಂಗ್ ಸಂಸ್ಥೆಯವ್ರು ಏನು ಮಾಡಬೇಕಪ್ಪ ಅಂದರೆ ಎವ್ರಿ ಇಯರ್ ಒಂದು ಸಲ ಸರ್ವ ಸದಸ್ಯರ ಸಭೆ ಕರಿಬೇಕಾಗತ್ತೆ. ಇಲ್ಲಿ ರಾಜ್ಯ ಸೈಕ್ಲಿಂಗ್ ಸಂಸ್ಥೆ ನಡಾವಳಿಗಳು ಯಾವ ರೀತಿ ಇರ್ತಾವೆ ಅದು ಬಯಲೋ ಪ್ರಕಾರ ನೀವು ಆ್ಯಕ್ಟಿವಿಟೀಸ್ ಕೈಗೊಳ್ಬೇಕಾಗುತ್ತೆ. ಅಥವಾ ಪ್ರಸಂಗ ಬಿದ್ದರೆ EC ಮೀಟಿಂಗು ಮಾಡ್ಬೋದು ನೀವು. ಜಿಲ್ಲಾ ಸೈಕ್ಲಿಂಗ್ ಸಂಸ್ಥೆ EC ಮೀಟಿಂಗ್ ಕಾರ್ಯಕಾರಿ ಸಮಿತಿ ಸಭೆ ಅದನ್ನು 3 ತಿಂಗಳು ಒಂದು ಸಲನೂ ಮಾಡ್ಬೋದು ಬೇಕಾದ್ರೆ. ವರ್ಷಕ್ಕೆ ಸಲ ಅಂತೂ ಸರ್ವ ಸದಸ್ಯರ ಸಭೆ ಆ್ಯನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಇತ್ತು. ಆ್ಯನ್ಯುವಲ್ ಜನರಲ್ ಬಾಡಿ ಮೀಟಿಂಗನ್ನು ಮಾಡಿ ಆ ವರ್ಷದ ಖರ್ಚು ವೆಚ್ಚಗಳನ್ನೆಲ್ಲ ಆಡಿಟ್ ಮಾಡಿ ಲೆಕ್ಕಪತ್ರ ವರದಿಯನ್ನು ಮಂಡನೆ ಮಾಡಬೇಕಾದ್ರೆ ಆ್ಯನ್ಯುವಲ್ ಜನರಲ್ ಬಾಡಿ ಮೀಟಿಂಗಲ್ಲಿ. ಆ ವರ್ಷದಲ್ಲಿ ನಿಮ್ಗೆ ಎಷ್ಟು ಹಣ ಸರ್ಕಾರದಿಂದ ಎಷ್ಟು ಬಂತು, ಡೋನರ್ಸಿಂದ ಎಷ್ಟು ಬಂತು, ನೀವು ಎದಕ್ಕೆ ಖರ್ಚು ಮಾಡಿದ್ರಿ, ಏನು ಖರ್ಚು ಮಾಡಿದ್ರಿ, ಖರ್ಚು ವೆಚ್ಚ ಬ್ಯಾಲೆನ್ಸ್ ಶೀಟ್ ರೆಡಿ ಮಾಡಿ ಪ್ರೆಸೆಂಟ್ ಮಾಡ್ಬೇಕಾಗ್ತದೆ ಸಭೆಯಲ್ಲಿ. ಅಷ್ಟು ಮಾಡಿ ನಮಗೆ ವರದಿ ರಾಜ್ಯ ಸೈಕ್ಲಿಂಗ್ ಸಂಸ್ಥೆಗೆ ಕೊಟ್ಟರೆ ಅದು ಒಂದು ಆ್ಯಕ್ಟಿವ್ ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ ಅಂತೇಳಿ. ಆ್ಯಕ್ಟಿವ್ ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ ಆ ಕೋಚಿಂಗ್ ಸೈಡ್ನವ್ರು ಕೋಚಿಂಗ್ ಮಾಡ್ತಿರ್ತಾರೆ. ನೀವು ಅಸೋಸಿಯೇಷನ್ ಕೆಲಸ ಏನಪ್ಪ, ಕಾಂಪಿಟೇಷನ್ಗಳು ಕಂಡಕ್ಟ್ ಮಾಡೋದು, ಉತ್ತಮ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡೋದು, ಮುಂದಿನ ಹಂತಕ್ಕೆ ಕಳಿಸ್ಕೊಡೋದು. ಮುಂದಿನ ಉತ್ತಮ ಕ್ರೀಡಾಪಟುಗಳನ್ನ ಆಯ್ಕೆ ಮಾಡಿ ಮುಂದಿನ ಹಂತಕ್ಕೆ ಕಳಿಸ್ಕೊಟ್ರೆ ಅಲ್ಲಿ ರಾಜ್ಯ ಚಾಂಪಿಯನ್ಶಿಪ್ಪಲ್ಲಿ ನಿಮ್ಮವ್ರು ಮೆಡಲ್ ಮಾಡ್ತಾರೆ, ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗ್ತಾರೆ. ನಿಮ್ಗೆ ಒಂದೇ ಒಂದು ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇಷ್ಟೆಲ್ಲ ಮೆಡಲ್ಗಳು ಬರ್ತವೆ. ನಾವು ನ್ಯಾಷನಲ್ ಚಾಂಪಿಯನ್ಶಿಪ್ಪಲ್ಲಿ ಈಗ ಹೋದ ವರ್ಷ ಮಾತ್ರ ಸ್ವಲ್ಪ ಮೆಡಲ್ ಕಡಿಮೆ ಆಗಿರೋದು. ಇಲ್ಲಾಂದರೆ ನಾವು ಒಂದು 10 ನ್ಯಾಷನಲ್ ಚಾಂಪಿಯನ್ಶಿಪ್ ಆಗ್ಯಾವ ಅಂದರೆ 10ರಲ್ಲಿ 7ರಿಂದ 8 ಸಲ ವಿ ಆರ್ ದ ಚಾಂಪಿಯನ್ಸ್ ಇನ್ ದ ನ್ಯಾಷನಲ್ಸ್. ಕರ್ನಾಟಕ ನಮ್ಮ ರಾಜ್ಯದಾಗ ಮಾಡಿದಾಗೂ ನಾವು ಚಾಂಪಿಯನ್ ಆಗ್ತೀವಿ, ಹೊರ ರಾಜ್ಯದಾಗ ಮಾಡಿದಾಗೂ ನಾವು ಚಾಂಪಿಯನ್ ಆಗಿಬಿಡ್ತೀವಿ. ಎಸ್ಪೆಷಲಿ ಮೌಂಟೇನ್ ಬೈಕ್ ಮತ್ತು ರೋಡ್. ಬಟ್ ಆ ಮೌಂಟೇನ್ ಬೈಕ್ನಲ್ಲಿ ನಾವು ಜನರಲ್ ಚಾಂಪಿಯನ್ಶಿಪ್ ಗಳಿಸಲಿಕ್ಕೆ ಬೆಂಗಳೂರು ಮತ್ತು ಮೈಸೂರು ಜಿಲ್ಲೆಯೇ ದೊಡ್ಡ ಕೊಡುಗೆ. ನಾವು ಬಾಗಲಕೋಟೆ ಬಿಜಾಪುರನವರು ಅಂತ ಹೇಳೋದಿಲ್ಲ. ನಾನು ಮೌಂಟೇನ್ ಬೈಕ್ ಚಾಂಪಿಯನ್ಶಿಪ್ಪಲ್ಲಿ ಈಗೊಂದು 16-17 ಸಲ ಮೌಂಟೇನ್ ಬೈಕ್ ಚಾಂಪಿಯನ್ಶಿಪ್ 18 ಮೌಂಟೇನ್ ಬೈಕ್ ಚಾಂಪಿಯನ್ಶಿಪ್ಗಳಾದವು. ಈಗ ಏನು ನ್ಯಾಷನಲ್ ಲೆವೆಲಲ್ಲಿ 18 ಮೌಂಟೇನ್ ಬೈಕ್ ಚಾಂಪಿಯನ್ಶಿಪ್. ಮೋರ್ ದ್ಯಾನ್ 50% ಟೈಮ್ಸ್ ವಿ ಆರ್ ದ ಚಾಂಪಿಯನ್ಸ್ ಇನ್ ಮೌಂಟೇನ್ ಬೈಕ್. ದಿಸ್ ಈಸ್ ಓನ್ಲಿ ಕಾಂಟ್ರಿಬ್ಯೂಷನ್ ಆಫ್ ಬೆಂಗಳೂರು ಆ್ಯಂಡ್ ಮೈಸೂರು. ನಮ್ದೇನೂ ಇಲ್ಲ ಅದರಲ್ಲಿ ಬೆಂಗಳೂರು ಮೈಸೂರಿನ ಬಿಜಾಪುರ ಬಾಗಲಕೋಟೆನವ್ರಿಗೆ. ಯಾಕೆ ವಿ ಆರ್ ಓನ್ಲಿ ರೋಡ್ ರೈಡರ್ಸ್. ಬಿಕಾಸ್ ಆಫ್ ಲ್ಯಾಕ್ ಆಫ್ ವೆಲೋಡ್ರೋಮ್ ವಿ ಆರ್ ನಾಟ್ ಗೆಟ್ಟಿಂಗ್ ಮೋರ್ ಮೆಡಲ್ಸ್ ಇನ್ ದ ನ್ಯಾಷನಲ್ ಚಾಂಪಿಯನ್ಶಿಪ್ಸ್. ಅದು ಒಂದು ರೀಸನ್ನಿಂದ ಆ ಮೌಂಟೇನ್ ಟ್ರ್ಯಾಕಲ್ಲಿ ಮಾತ್ರ ನಮ್ಮ ಮೆಡಲ್ಸ್ ಕಡಿಮೆ ಬರ್ತಾ ಇದೆ.
ಸೊ ಇಷ್ಟೆಲ್ಲ ಮೆಡಲ್ಗಳು ಬರಬೇಕಾದ್ರೆ ಕರ್ನಾಟಕ ರಾಜ್ಯ ಚಾಂಪಿಯನ್ ಆಗಬೇಕು, ಇಷ್ಟೆಲ್ಲ ನ್ಯಾಷನಲ್ ಮೆಡಲ್ ಬರಬೇಕಾದ್ರೆ ಏನಪ್ಪ ಅಂದರೆ ನಾವು ಸೈಕ್ಲಿಂಗಲ್ಲಿ ಟ್ಯಾಲೆಂಟ್ಗಳನ್ನ ಮಾತ್ರ ಕಳಿಸ್ತಾ ಇದ್ದೀವಿ. ದಿಸ್ ಕ್ರೆಡಿಟ್ ಗೋಸ್ ಟು ಆಲ್ ದ ಡಿಸ್ಟ್ರಿಕ್ಟ್. ನೀವು ಗೋಲ್ಡ್ ಸೈಕ್ಲಿಸ್ಟ್ ಸ್ಟೇಟ್ ಚಲೋ ಒಳ್ಳೆ ಸೈಕ್ಲಿಸ್ಟ್ಗಳನ್ನ ಇಲ್ಲೇ ಬಿಟ್ಟು ಗೋಲ್ಡ್ ಸೈಕ್ಲಿಸ್ಟ್ ಮುಂದೆ ಕಳಿಸಿದ್ರೆ ಅದು ಮೆಡಲ್ ಆಗೋದಿಲ್ಲ. ಸೊ ಅದು ಒಂದೇ ಒಂದು ಕಾರಣಕ್ಕಾಗಿ ನಮಗೆ ಹೆಚ್ಚಿಗೆ ಮೆಡಲ್ಸ್ ಇರ್ತದೆ. ಇದೆಲ್ಲ ಕಾಂಟ್ರಿಬ್ಯೂಷನ್ ಎಲ್ಲ ಜಿಲ್ಲಾ ಸೈಕ್ಲಿಂಗ್ ಸಂಸ್ಥೆ ಅವ್ರದ್ದು ಕೊಡುಗೆ ಭಾಳಷ್ಟು ಅದ. ಅದರಿಂದ ನಮ್ಗೆ ಇಷ್ಟೆಲ್ಲ ಒಂದು ಮೆರಗು ಬರ್ತಾ ಇದೆ. ಅದ್ರ ಜೊತೆ ಗೌರ್ಮೆಂಟ್ ಲೆವೆಲಲ್ಲೂ ಕೂಡ ನಾವು ರಾಜ್ಯ ಸೈಕ್ಲಿಂಗ್ ಸಂಸ್ಥೆಯವರು ರಾಜ್ಯ ಸರ್ಕಾರದೊಂದಿಗೂ ಉತ್ತಮ ಬಾಂಧವ್ಯ ಇಟ್ಕೊಂಡಿವಿ. ಸುಮಾರು 40 ಅಸೋಸಿಯೇಷನ್ಗಳಿದಾವೆ ಕರ್ನಾಟಕ ರಾಜ್ಯದಲ್ಲಿ. ಎಷ್ಟು ಮೋರ್ ದ್ಯಾನ್ 40 ಅಸೋಸಿಯೇಷನ್ಸ್. ಮೋರ್ ದ್ಯಾನ್ 40 ಅಸೋಸಿಯೇಷನ್ಸಲ್ಲಿ ಕರ್ನಾಟಕ ರಾಜ್ಯ ಅಮೇಚೂರ್ ಸೈಕ್ಲಿಂಗ್ ಸಂಸ್ಥೆ ಬೆಸ್ಟ್ 5 ಅಸೋಸಿಯೇಷನ್ಸಲ್ಲಿ ಒಂದು. ಸ್ಪೋರ್ಟ್ಸ್ ಮಿನಿಸ್ಟರ್ ಅಪ್ಪಚ್ಚು ರಂಜನ್ ಅವರೇ ಹೇಳಿದ್ದರು ಮೀಟಿಂಗಲ್ಲಿ. ಬೆಸ್ಟ್ 5 ಅಸೋಸಿಯೇಷನ್ಸ್ ಅನೌನ್ಸ್ ಮಾಡಿದ್ರು ಅವರು. ಆ ಬೆಸ್ಟ್ 5 ಅಸೋಸಿಯೇಷನ್ಸ್ ಕರ್ನಾಟಕ ರಾಜ್ಯ ಅಮೇಚೂರ್ ಸೈಕ್ಲಿಂಗ್ ಸಂಸ್ಥೆ ಕೂಡ ಒಂದು. ಎದರಲ್ಲಿ ಅಂದರೆ ಸರ್ಕಾರದೊಂದಿಗೆ ನಾವು ವ್ಯವಹರಿಸೋದ್ರಲ್ಲಿ ಪ್ರತಿಯೊಂದರಲ್ಲೂ ನಾವು ಅಕ್ಯುರೇಟ್ ಇದ್ದೇವೆ. ಯಾವುದೂ ಕಂಪ್ಲೇಂಟ್ ಹೋಗೋದಿಲ್ಲ. ನಮ್ದು ಯಾವುದು ಕಂಪ್ಲೇಂಟ್ ರಾಜ್ಯ ಸರ್ಕಾರಕ್ಕೆ ಹೋಗೋಲ್ಲ, ಯಾವ ಜಿಲ್ಲಾ ಸಂಸ್ಥೆಯವ್ರದ್ದು ಹೋಗೋಲ್ಲ, ಕ್ರೀಡಾಪಟುಗಳಿಂದ ಹೋಗೋಲ್ಲ. ಅಂದರೆ ಅಷ್ಟು ಅಕ್ಯುರೇಟ್ ನಾವೆಲ್ಲನೂ ಮ್ಯಾನೇಜ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀವಿ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ಭಾಳ ಇಂಪಾರ್ಟೆಂಟ್ ಅದ. ಮೈಸೂರಿನಲ್ಲಿ ಸೈಕ್ಲಿಂಗ್ ಅಂತ ಎಲ್ಲರೂ ಸೇರಿ ಬೆಳೆಸ್ರಿ. ಕೇವಲ ನೀವು ಏನು ಮಾಡ್ಬೋದು ಅಂದರೆ ಸೈಕ್ಲಿಸ್ಟ್ಗಳು ಇನ್ನೂ ಹೆಚ್ಚು ಬೆಳಿಬೇಕಪ್ಪ ಅಂದರೆ ಸರ್ ಹೇಳಿದ್ರು, ಆರಾಧ್ಯ ಅವರು ಭಾಳ ಚೆನ್ನಾಗಿ ಮಾತಾಡಿದ್ರು. ನಮ್ಮ ಸ್ಪೋರ್ಟ್ಸ್ ಲೆವೆಲ್ ಯಾವ ಮಟ್ಟದಲ್ಲಿದೆ, ಸ್ಪೋರ್ಟ್ಸ್ ಇನ್ನೂ ಯಾವ ಮಟ್ಟಕ್ಕೆ ಹೋಗಬೇಕು, ಅದಕ್ಕೆ ನಾವು ಏನು ಕ್ರಮಗಳನ್ನು ಜರುಗಿಸಬೇಕು, ಯಾವ ರೀತಿ ನಾವು ಮುಂದಾಲೋಚನೆ ಮಾಡಬೇಕು ಅನ್ನೋದು ವಿಷಯಗಳನ್ನ ಭಾಳಷ್ಟು ಚೆನ್ನಾಗಿ ಮಾತಾಡಿದರು. ನೀವು ಹೊಸ ಅಸೋಸಿಯೇಷನ್ ಆಗಿದೆ, ಎಲ್ಲ ಹುರುಪಿನಲ್ಲಿದ್ದೀರಿ. ಜಿಲ್ಲಾ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಅಂತ ಟೈಪ್ ಮಾಡ್ಕೊಳ್ಳಿ. ನಿಮ್ಮ ಜೊತೆಗೆ ಗೌರ್ಮೆಂಟ್ದೊಂದು ಆಫೀಸ್ ಟೈಪ್ ಮಾಡ್ಕೊಳ್ಳಿ. ಅವರು ಎವ್ರಿ ಸ್ಟೇಟ್ ಚಾಂಪಿಯನ್ಶಿಪ್ಗೆ ನಿಮಗೆ ಅವ್ರು ಮಾಡಿದರೆ 25,000 ರೂಪಾಯಿ ಕೊಡ್ಬೋದು ನಿಮಗೆ. ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಅವರೇ ಅಧಿಕೃತವಾಗಿ ಅವರು ಕೊಡ್ತಾರೆ. ಇವರು ನಿಮಗೆ ಮಿನಿಮಮ್ 10,000 ಮ್ಯಾಕ್ಸಿಮಮ್ 25,000 ಎವ್ರಿ ಸ್ಟೇಟ್ ಚಾಂಪಿಯನ್ಶಿಪ್ಗೆ ನೀವು ಆರ್ಗನೈಸ್ ಮಾಡಿದರೆ ಅವ್ರು ಕೊಡ್ತಿರ್ತಾರೆ. ಮತ್ತು ಅವರ ಒಂದು ಬಾಂಧವ್ಯ ಚೆನ್ನಾಗಿದ್ದರೆ ನಿಮ್ಮ ಜಿಲ್ಲಾ ಟೀಮ್ ಏನು ಸ್ಟೇಟ್ ಚಾಂಪಿಯನ್ಶಿಪ್ ಹೋಗ್ತಿರ್ತಲ್ಲ ಅವರಿಗೆಲ್ಲ ನಿಮ್ಗೆ ಟ್ರಾವೆಲಿಂಗ್ ಅಲೌನ್ಸ್ ಕೂಡ ಅಲ್ಲಿಂದ ಬರೆಸ್ಬೋದು. ಅದು ಎಲ್ಲ ಜಿಲ್ಲೆಗಳಲ್ಲಿ ಇಲ್ಲ. ಕೆಲವೊಂದು ಜಿಲ್ಲೆಗಳಲ್ಲಿ ಅಲ್ಲಿ ಸೈಕ್ಲಿಂಗ್ ತರಬೇತದಾರರು, ಅಲ್ಲಿ ಜಿಲ್ಲಾ ಸೈಕ್ಲಿಂಗ್ ಸಂಸ್ಥೆ ಮತ್ತು ಯುವ ಸಬಲೀಕರಣ ಕ್ರೀಡಾ ಇಲಾಖೆಯೊಂದಿಗೆ ಅವರ ಬಾಂಧವ್ಯ, ಆ ಬಾಂಧವ್ಯದ ಮೇಲೆ ಹೋಗ್ತದೆ. ನಿಮ್ಮ ಜಿಲ್ಲಾ ಸೈಕ್ಲಿಂಗ್ ಟೀಮನ್ನು ಏನು ರಾಜ್ಯ ಮಟ್ಟಕ್ಕೆ ಕಳಿಸ್ತಾ ಇರ್ತೀರಿ, ಅವಾಗ ನಿಮ್ಗೆ ಒಬ್ಬ ಕ್ರೀಡಾಪಟು 2,000 ಕೊಟ್ಟರು ಆ ಮಕ್ಕಳಿಗೆ ಎಷ್ಟು ಹೆಲ್ಪ್ ಆಗ್ತದೆ. ಒಂದು 20 ಜನರ ಟೀಮ್ ಕಳ್ಸ ಹಾಕ್ತೀರಿ ಅಂದ್ರೆ ಒಂದು 40,000 ಅವ್ರು ಕೊಟ್ಬಿಟ್ರಂದ್ರೆ ಹುಡುಗರದ್ದು ಟೇ ಆಗ್ತದೆ, ಹೋಗಿ ಬರೋದಿಲ್ಲ. ಅದೋ ಒಂದು ಗಾಡಿ ಮಾಡಿ ಕಳಿಸ್ಬೋದು ಅದೇ ಹಣದಲ್ಲಿ. ಅಷ್ಟು ನೀವು ಹುಡುಗರಿಗೆ ಹೆಲ್ಪ್ ಮಾಡಿದಂಗೆ ಅಸೋಸಿಯೇಷನ್ ಅವರು. ಸೊ ಪ್ರತಿ ಸಲ ಸೆಲೆಕ್ಷನ್ ಮಾಡಿ ನೀವು ಹೋಗಿ ಬರೋ ಅನ್ನೋದಕ್ಕಿಂತ ನಮ್ಮದು ಒಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಮಕ್ಕಳಿಗೆ. ಈಗ ಅವರೆಲ್ಲ ನೋಡ್ರಿ 2 ಲಕ್ಷ 3 ಲಕ್ಷ ಸೈಕಲ್ ಸ್ವಂತಕ್ಕೆ ತೊಗೋತಾರೆ. ಸ್ವಂತಕ್ಕೆ ತೊಗೊಂಡು ಫುಡ್ ಎಲ್ಲ ಯೂಸ್ ತೊಗೋತಾರೆ. ಭಾಳ ವೆಚ್ಚದಾಯಕ ಕ್ರೀಡೆ ಇದು ಸೈಕ್ಲಿಂಗ್ ಅಂದರೆ, ಭಾಳ ವೆಚ್ಚದಾಯಕ ಕ್ರೀಡೆ. ಹಾಗೆಲ್ಲ ಇರೋದ್ರಿಂದ ನಿಮ್ಮದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಆಗಲಿ. ಜಿಲ್ಲಾ ಸೈಕ್ಲಿಂಗ್ ಟೀಮನ್ನು ಸೆಲೆಕ್ಟ್ ಮಾಡಿದ್ರೆ ಅವ್ರಿಗೆ ಹೋಗಿ ಬರೋ ಖರ್ಚನ್ನು ಸ್ವಲ್ಪ ಮಟ್ಟಿಗೆ ಅಥವಾ 50% ಒಂದು ಸಲ ಫುಲ್ಲು ಆ ರೀತಿ ಅವ್ರಿಗೆ ಎನ್ಕರೇಜ್ ಮಾಡಿರಿ. ಅದ್ರ ಜೊತೆಗೆ ರೂಟ್ ಲೆವೆಲಲ್ಲಿ ಸೈಕ್ಲಿಂಗ್ ಬೆಳಿಬೇಕಾದ್ರೆ ಸರ್ ಹೇಳಿದಂಗೆ ನೀವು ಶಾಲಾ ಕಾಲೇಜುಗಳಿಗೆ ಜಿಲ್ಲಾ ಸೈಕ್ಲಿಂಗ್ ಸಂಸ್ಥೆ ಮತ್ತು ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಟೈಪ್ ಮಾಡಿಕೊಂಡು ಲೆಟ್ರನ್ನು ಸರ್ಕ್ಯುಲೇಟ್ ಮಾಡಿರಿ. ಡಿ ಆಫೀಸ್ನವ್ರು ಹಿಡ್ಕೊಂಡು ಎಲ್ಲ ಸೈಕ್ಲಿಂಗ್ ಕ್ರೀಡೆ ನಾವು ಮೈಸೂರು ಜಿಲ್ಲೆಯಲ್ಲಿ ಬೆಳೆಸ್ತಾ ಇದ್ದೀವಿ. ಅಟ್ಲೀಸ್ಟ್ ನೀವು ಫಸ್ಟ್ ಸ್ಟೆಪ್ ಮೈಸೂರು ಸಿಟಿಯನ್ನು ತೆಗೆದುಕೊಳ್ಳಿ. ಸಿಟಿಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಲೆಟ್ರ್ ಕೊಡಿ, ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಸೈಕ್ಲಿಂಗ್ ಕ್ರೀಡಾಪಟುಗಳು ನಾವು ಇಂಥ ದಿವಸ ಕಾಂಪಿಟೇಷನ್ ಕಂಡಕ್ಟ್, ಅಥವಾ ಇನ್ನೊಂದು ತಿಂಗಳು ಬಿಟ್ಟು ನಾವು ಕಾಂಪಿಟೇಷನ್ ಕಂಡಕ್ಟ್ ಮಾಡೋದು, ನೀವು ಸೈಕ್ಲಿಂಗ್ ಕ್ರೀಡೆಯಲ್ಲಿ ನಿಮ್ಮ ಮಕ್ಕಳನ್ನ ತೊಡಗಿಸ್ರಿ. ಒಂದು ಸಲ ಲೆಟರ್ ಸರ್ಕ್ಯುಲೇಟ್ ಮಾಡಿರಿ, ಮತ್ತೊಂದು ಸಲ ಡೇಟ್ ಫಿಕ್ಸ್ ಮಾಡಿ. ಬಿಲೋ 12 ಬಿಲೋ 4 ಟೈಮ್ ಕೊಡಬೇಕು. ರಾಜ್ಯ ತಿಂಗಳಿಗೆ ಹಾಫ್ ಡೇ ಅಥವಾ ತಿಂಗಳಿಗೆ ಒಂದು ಫುಲ್ ಡೇ ಹಾರೈಸಿ ಅವ್ರು ಏನೇನ್ರ ಕಾರ್ಯಕ್ರಮಗಳನ್ನ ಹಾಕೋತಾ ಇರೋದು. ಅದಕ್ಕೆ ಸ್ಕೂಲ್ ಸೀಸನ್ಗಳು ಎಷ್ಟು ಮಕ್ಕಳು ಬರ್ತಾರೆ ಬರ್ರಿ. ಸಿಟಿ ಲೆವೆಲ್ ಕಾಂಪಿಟೇಷನ್ ಮಾಡಿಬಿಡಿ. ಆಮೇಲೆ ಸಿಟಿ ರೈಡ್ ಅಂತ ಮಾಡಿರಿ. ನಿಮ್ಮ ನಮಗೆಲ್ಲ ನಮ್ಮ ಅಸೋಸಿಯೇಷನ್ ಬಗ್ಗೆ ಮತ್ತು ಸ್ಟೇಟ್ ಅಸೋಸಿಯೇಷನ್ ಬಗ್ಗೆ, ತರಬೇತಿ ಬಗ್ಗೆ ಮತ್ತು ಸಂಸ್ಥೆಯ ಪದಾಧಿಕಾರಿಗಳು ಅವರ ರೆಸ್ಪಾನ್ಸಿಬಿಲಿಟಿ ಏನು ಹೇಗಿರಬೇಕು, ಹೌ ಟು ಡೆವಲಪ್ ದಿ ಸೈಕ್ಲಿಂಗ್ ಇನ್ ಮೈಸೂರು, ಅದ್ರ ಬಗ್ಗೆ ಮತ್ತು ಫೀಲ್ಡ್ಗಳ ಬಗ್ಗೆ, ವೆಲೋಡ್ರಮ್ ಆಗಲಿ ರೋಡ್ ಆಗಲಿ, ಅದ್ರ ಬಗ್ಗೆ ಎಲ್ಲ
ಒಳ್ಳೆಯ ಮಾಹಿತಿಯನ್ನು ಎಲ್ಲರಿಗೂ ಮನಸ್ಸಿಗೆ ತಲುಪುವ ರೀತಿಯಲ್ಲಿ ಅವರು ಈಗ ಹೇಳಿದರು. ಈಗೇನಂದ್ರೆ ನಮ್ಮದು ರೆಸ್ಪಾನ್ಸಿಬಿಲಿಟಿ ಮೊದಲಿನಕ್ಕಿಂತ ಜಾಸ್ತಿ ಆಯ್ತು. ಯಾಕಂದರೆ ಅವ್ರೊಂದು ಏನೋ ನಮ್ಮ ಮೇಲೆ ಒಂದು ಭರವಸೆಯನ್ನು ಇಟ್ಕೊಂಡಿದ್ದಾರೆ. ಅದನ್ನು ನಮ್ಮ ತಲೆ ಮೇಲೆ ಹಾಕಿದ ಮೇಲೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಯಿತು. ಪ್ರತಿಯೊಬ್ಬರೂ ಸೈಕ್ಲಿಂಗ್ ಡೆವಲಪ್ಮೆಂಟ್ ಸಲುವಾಗಿ ನಾವು ಅದರದ್ದು ಆ್ಯಸ್ ಎ ಅಸೋಸಿಯೇಷನ್ ಆಗಲಿ, ಆ್ಯಸ್ ಎ ಟ್ರೈನಿಂಗ್ ಆಗಲಿ, ಅದಕ್ಕೆ ಬೇಕಾದಂಥ ಸಹಾಯವನ್ನು ನಾವು ನಮ್ಮ ವೈಯಕ್ತಿಕವಾಗಿಯೂ ಸಹಿತ ನಾವು ಅದಕ್ಕೆ ಮಾಡಬೇಕಾಗುತ್ತೆ. ಅದನ್ನೆಲ್ಲ ಹೇಳಿದರು. ಅದಕ್ಕೆ ಮತ್ತು ನಮ್ಮ ಅಸೋಸಿಯೇಷನ್ನ ಇದನ್ನು ಅಬ್ಸರ್ವರ್ ಅಂತೇಳಿ ಸ್ಟೇಟ್ ಅಸೋಸಿಯೇಷನ್ನಿಂದ ಬಂದಿದ್ದಾರೆ. ಪೂರ್ಣಿ ಸರ್ ಬಂದ್ದಾರೆ ಮತ್ತು ರಮೇಶ್ ಪಾಟೀಲ್ ಅವರು ಬಂದಿದ್ದಾರೆ. ಇವರು ಸಾಕಷ್ಟು ಕ್ರೀಡಾಪಟುಗಳನ್ನು ಬೆಳೆಸಿ ಪ್ರೋತ್ಸಾಹಿಸಿ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ವರೆಗೆ ತಲುಪಲೇಬೇಕಾದಂಥ ವೈಯಕ್ತಿಕ ಪ್ರಯತ್ನವನ್ನು ಮಾಡಿದ್ದಾರೆ. ಇವತ್ತು ನಾವೆಲ್ಲ ಒಂದು ರೀತಿಯಿಂದ ಇದು ಏನಂತಂದರೆ ಅವ್ರ ಬಗ್ಗೆ ತಿಳ್ಕೊಳ್ಬೇಕಾದಂಥ ಅವರ ಸತತ ಪ್ರಯತ್ನ ಅದು ಇದಲ್ಲ. ಎಷ್ಟೋ ವರ್ಷಗಳಿಂದ 30 ವರ್ಷ ಆಯ್ತು ಸರ್. ನಾನು ಸೆಕ್ರೆಟರಿಯಾಗಿ 18 ವರ್ಷ. ಹಾಂ, ಬಟ್ ಮೊದಲಿಂದನೂ ಮೊದಲಿಂದನೂ ತಮ್ಮನ್ನು ತೊಡಗಿಸಿಕೊಂಡು ಇಲ್ಲಿವರೆಗೆ ಸತತ ಪ್ರಯತ್ನ ಅಂದರೆ ಯಾವಾಗಲೂ ತಮ್ಮನ್ನು ತಾವು ಮುಡುಪಾಗಿಟ್ಟು ಸೈಕ್ಲಿಂಗ್ ಬೆಳವಣಿಗೆ ಅದನ್ನು ಇಟ್ಕೊಂಡು ಇಷ್ಟು ವರ್ಷ ಅವರು ಮಾಡ್ತಾ ಇದ್ದಾರೆ, ಮಾಡ್ಕೋತಾ ಬಂದಿದ್ದಾರೆ, ಇನ್ನೂ ಮಾಡ್ತಾರೆ. ಎಲ್ಲರಿಗೂ ನನಗೂ ಗೊತ್ತಾ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರ್ತದೆ. ಅವರೇ ಮೇನ್. ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಬಂದಿದ್ದಕ್ಕೆ ಅದೇ ರೀತಿ ಮುಂದೆ ಕುಳಿತಂಥ ಎಲ್ಲ ಸದಸ್ಯರೇ, ಸಂಸ್ಥೆಯ ಸದಸ್ಯರೇ ಮತ್ತು ಆಹ್ವಾನಿತರೇ, ಬಂದಂಥ ಪೇರೆಂಟ್ಸ್ ವರ್ಗದವರು ಎಲ್ಲರಿಗೂ ನಾನು ಇನ್ಕ್ಲೂಡಿಂಗ್ ನಮ್ಮ ಕಾರ್ಯದರ್ಶಿ ಲೋಕೇಶ್ ಅವರು ನಿಮಗೆಲ್ಲ ಪರಿಚಯ ಇದ್ದಾರೆ, ಹೆಚ್ಚಿನ ಪರಿಚಯ ಇದ್ದಾರೆ. ಅವರಿಗೆ ಎಲ್ಲರಿಗೂ ಇಲ್ಲಿದ್ದಂಥ ಕೋಚ್ ಅವರಾಗಲಿ, ನಮ್ಮ ಆರಾಧ್ಯವರಾಗಲಿ, ಉಳಿದ ಎಲ್ಲ ಪದಾಧಿಕಾರಿಗಳಿಗೆ ಎಲ್ಲರಿಗೂ ಧನ್ಯವಾದ. ಮೈಸೂರಿಗೆ ಮತ್ತೊಂದು ಸಂತೋಷದ ಸುದ್ದಿ ಅಂದರೆ ರಾಜ್ಯ ಸರ್ಕಾರದವರು ಮೊನ್ನೆ ಖೇಲೋ ಇಂಡಿಯಾ ಸೆಂಟರ್ಗಳನ್ನು ಈಗ ಮೊದಲೇ ಕಂತಲ್ಲಿ 3 ಖೇಲೋ ಇಂಡಿಯಾ ಸೆಂಟರ್ ಕೊಟ್ಟಿದ್ದಾರೆ. ಬಿಜಾಪುರ, ಬಾಗಲಕೋಟೆ, ಗದಗ ಎಲ್ಲಿ ಹಾಸ್ಟೆಲ್ಗಳದಾವ ಅಲ್ಲಿ ಕೊಟ್ಟಿದ್ದಾರೆ. ಮತ್ತು 2ನೇ ಸಾರಿ ಮತ್ತೆ ಕೇಳಿದ್ರು ಅವರು, 2ನೇ ಕಂತಿನಲ್ಲಿ ಯಾರ್ಯಾರು ಕೊಡ್ಬೋದು, ಅವಶ್ಯಕತೆ ಇದೆ ಅಂತ ಕೇಳಿದರು. ನಾನು ರಿಟರ್ನಲ್ಲಿ ಕೊಟ್ಟಿದ್ದೀನಿ. ಬೆಂಗಳೂರು, ಮೈಸೂರು ಮತ್ತು ಜಮಖಂಡಿ, ಬೆಂಗಳೂರು, ಮೈಸೂರು ಮತ್ತು ಜಮಖಂಡಿ 3 ಕಡೆ ಹೊಸ ಖೇಲೋ ಇಂಡಿಯಾ ಸೆಂಟರ್ಗಳನ್ನು ಆರಂಭ ಮಾಡಲಿಕ್ಕೆ ಪ್ರಪೋಸಲ್ ಕೊಟ್ಟಿದ್ದೀನಿ. ಬಹುತೇಕ ಈ ವರ್ಷದಲ್ಲಿ ಅದು ಸ್ಟಾರ್ಟ್ ಆಗ್ತದೆ. ಖೇಲೋ ಇಂಡಿಯಾ ಸೆಂಟರ್ಗಳು ಸ್ಟಾರ್ಟ್ ಆಗ್ತದೆ. ಅದು 4 ಇಯರ್ಸ್ ಪೀರಿಯಡ್, ಅದು 4 ಇಯರ್ಸ್ ಪೀರಿಯಡ್ ಕೋಚಿಂಗ್ ಸೆಂಟರ್, ಖೇಲೋ ಇಂಡಿಯಾ ಕೋಚಿಂಗ್ ಸೆಂಟರ್ ಅಂತೇಳಿ. ಅದಕ್ಕೆ ನೆಕ್ಸ್ಟ್ ಪ್ರಪೋಸಲ್ ಬೆಂಗಳೂರು, ಮೈಸೂರು, ಜಮಖಂಡಿ 3 ಇದಾವೆ. ಜಮಖಂಡಿ ಸಿಗೋದು ಡೌಟ್, ಯಾಕಂದ್ರೆ ತಾಲೂಕಾ ಪ್ಲೇಸ್ ಇರೋದ್ರಿಂದ. ಬೆಂಗಳೂರು, ಮೈಸೂರು ಪಕ್ಕಾ ಸಿಗ್ತವೆ. ಒಂದು ಗ್ರೂಪ್ ಫೋಟೋ ಎಲ್ಲ ಅರೇಂಜ್ ಮಾಡಿ ಹಾಲ್ನಲ್ಲಿ ಮಾಡೋಣ.